ರಾಜ್ಯ ಗುತ್ತಿಗೆದಾರರ ವಿರುದ್ಧ ಗುಡುಗಿದ ಸಿಎಂ ಸಿದ್ದು. ಗುತ್ತಿಗೆದಾರ ಸಂಘದ ವಿರುದ್ಧ ಸಿದ್ದರಾಮಯ್ಯ ಗರಂ ಆಗಿದ್ದಾರೆ. ಬಾಕಿ ಬಿಲ್ ಪಾವತಿಸುವಂತೆ ಸರ್ಕಾರಕ್ಕೆ ಪತ್ರ ಬರೆದ ಗುತ್ತಿಗೆದಾರರು ಬಿಲ್ ಪಾವತಿ ಮಾಡದೇ ಇದ್ದರೆ ಹೈಕಮಾಂಡ್ಗೆ ದೂರು ಎಂದ ಗುತ್ತಿಗೆದಾರರು. ಹಾಗಾದ್ರೆ ಸಿದ್ದರಾಮಯ್ಯ ಗರಂ ಆಗಿದ್ಯಾಕೆ? ಬಾಕಿ ಬಿಲ್ ಪಾವತಿಸುವಂತೆ ಸರ್ಕಾರಕ್ಕೆ ಈಗಾಗಲೇ ಗುತ್ತಿಗೆದಾರರು ಅಂದ್ರೆ ಕಾಂಟ್ರಾಕ್ಟರ್ಗಳು ಪತ್ರವನ್ನ ಬರೆದಿದ್ದಾರೆ. ಬರೀ ಪತ್ರ ಬರೆದಿರೋದಲ್ಲ, ಒಂದು ವೇಳೆ ಬಾಕಿ ಬಿಲ್ಲನ್ನು ನೀವು ಪಾವತಿ ಮಾಡದೇ ಇದ್ದರೆ ಕಾಂಗ್ರೆಸ್ಸಿನ ಹೈಕಮಾಂಡ್ ನಾಯಕರಿಗೆ ದೂರು ಕೊಡೋದಕ್ಕೂ ಕೂಡ ಮುಂದಾಗಲಿದ್ದಾರೆ ಗುತ್ತಿಗೆದಾರರು. ಹಾಗಾದರೆ ಸರ್ಕಾರದ ಈ ವೈಫಲ್ಯತೆಗಳು ಒಂದು ವೇಳೆ ಗುತ್ತಿಗೆದಾರರನ್ನು ದೂರು ಕೊಡೋದಕ್ಕೆ ಪ್ರಚೋದನೆ ಮಾಡಿದ್ದೇ ಆದಲ್ಲಿ ನಿಜಕ್ಕೂ ಕೂಡ ರಾಜ್ಯದ ಆಡಳಿತಾರೂಢ ಕಾಂಗ್ರೆಸ್ ಪಕ್ಷಕ್ಕೆ ಅದು ಒಂತರಹದ ಮುಖಭಂಗ ಆಗಲಿದೆ. ಹಾಗಾದರೆ ಗುತ್ತಿಗೆದಾರರಿಗೆ ಈಗೊಂದು ಯೋಜನೆ ಸ್ಯಾಂಕ್ಷನ್ ಆಯಿತು ಎಂದಾದರೆ ಅಲ್ಲೊಂದಷ್ಟು ಕಾಂಟ್ರಾಕ್ಟರ್ಗಳು ಅದನ್ನು ಗುತ್ತಿಗೆಯನ್ನು ಪಡೀತಾರೆ. ಆ ಗುತ್ತಿಗೆ ಪಡೆದಂತಹ ಒಂದು ಕನ್ಸ್ಟ್ರಕ್ಷನ್ ಅಥವಾ ಒಂದು ಕಾಂಟ್ರಾಕ್ಟಿಗೆ ಸರ್ಕಾರ ಬಿಲ್ ಪಾವತಿ ಮಾಡಬೇಕು. ಅದನ್ನು BBMP ಆಗಿರಲಿ ಅಥವಾ ಸರ್ಕಾರದ ಭಾಗವಾಗಿರುವಂತಹ ಯಾವುದೇ ಒಂದು ಇಲಾಖೆ ಆಗಿರಲಿ ಸರಿಯಾದ ಸಮಯಕ್ಕೆ ಬಿಲ್ ಪಾವತಿ ಮಾಡಬೇಕು. ಆದರೆ ಸರ್ಕಾರ ಎಲ್ಲೋ ಒಂದು ಕಡೆ 2 ವರ್ಷದ ಬಿಲ್ಲನ್ನು ಕೂಡ ಹಾಗೆ ಬಾಕಿ ಇಟ್ಕೊಂಡಿರುತ್ತೆ. ಬಿಲ್ ಪಾವತಿ ಸರಿಯಾದಂತಹ ಸಮಯಕ್ಕೆ ನಿಗದಿತ ಸಮಯಕ್ಕೆ ಮಾಡದಿರೋದಿಲ್ಲ. ಆಗಂದ ಒಂದು ಕೆಲ ವಿಚಾರಗಳು ಗುತ್ತಿಗೆದಾರರನ್ನು ಕೆಣಕಿರುತ್ತೆ. ಆ ರೀತಿಯ ವಿಳಂಬ ಬಿಲ್ ಪಾವತಿ ಕೆಲವೊಮ್ಮೆ ಗುತ್ತಿಗೆದಾರರನ್ನು ಅರ್ಥಾತ್ ಕಾಂಟ್ರಾಕ್ಟರ್ಗಳನ್ನು ಕೆರಳಿಸಿರುತ್ತೆ. ಹಾಗಾಗಿ ಗುತ್ತಿಗೆದಾರರ ಸಂಘ ಈಗ ದೂರು ಕೊಡೋದಕ್ಕೆ ಮುಂದಾಗಿದ್ದಾರೆ. ಗುತ್ತಿಗೆದಾರರ ನಡೆಗೆ ಸಿಎಂ ಸಿದ್ದರಾಮಯ್ಯ ಗರಂ ಆಗಿದ್ದಾರೆ. ಖರ್ಗೆ ರಾಹುಲ್ಗೂ ಕೂಡ ದೂರು ಕೊಡಲಿ ಎಂದ ಸಿಎಂ. ನೋಡಿ, ಇದೊಂಥರ ನಿಸ್ಸಹಾಯಕತೆಯ ಉತ್ತರ ಅಂತ ಪರಿಗಣಿಸಿಕೊಳ್ಳುತ್ತೆ. ಸಿಎಂ ಸಿದ್ದರಾಮಯ್ಯ ಒಂದು ಜವಾಬ್ದಾರಿಯುತವಾದಂಥ ಸ್ಥಾನದಲ್ಲಿದ್ದಾಗ ಗುತ್ತಿಗೆದಾರರ ಅಹವಾಲುಗಳನ್ನು ಕೂಡ ಕೇಳಬೇಕಾಗುತ್ತೆ. ಗುತ್ತಿಗೆದಾರರು ಬಿಲ್ ಪಾವತಿ ಆಗಿಲ್ಲ, ವಿಳಂಬವಾದ ಬಿಲ್ ಪಾವತಿ ಕೆಲವೊಮ್ಮೆ ನಮ್ಮ ಕೆಲಸಕ್ಕೂ ಕೂಡ ತಡೆಯಾಗುತ್ತೆ. ಹಾಗಾಗಿ ಸರಿಯಾದ ಸಮಯಕ್ಕೆ ಬಿಲ್ ಪಾವತಿ ಮಾಡಿ ಅಥವಾ ಬಾಕಿ ಇರತಕ್ಕಂತಹ ಬಿಲ್ಲನ್ನು ಪೇ ಮಾಡಿ ಅಂತ ಕೇಳಿಕೊಂಡಾಗ ಸಿಎಂ ಸಿದ್ದರಾಮಯ್ಯ ಅದನ್ನು ಎದುರಿಸಬಹುದಾದಂತಹ ರೀತಿಯಲ್ಲಿ ಎದುರಿಸದೆ ನೀವು ಬೇಕಾದರೆ ಹೈಕಮಾಂಡ್ಗೂ ಕೂಡ ದೂರು ಕೊಡಿ, ವಿ ಡೋಂಟ್ ಕೇರ್ ಎನ್ನುವಂತಹ ರೀತಿಯಲ್ಲಿ ಮಾತನಾಡಿದ್ದಾರೆ. ಲಂಚ ಪಡೆಯುವ ಗುತ್ತಿಗೆದಾರರಿಗೆ ಸಿಎಂ ವಾರ್ನಿಂಗ್. ಎಲ್ಲ ಗುತ್ತಿಗೆದಾರರಿಗೂ ಕೂಡ ಅನ್ವಯಿಸದೆ ಇರೋ ರೀತಿಯಲ್ಲಿ ಮಾತನಾಡಿದ್ದಾರೆ. ಯಾರೆಲ್ಲ ಲಂಚ ಪಡ್ಕೊಂಡು ಗುತ್ತಿಗೆಯನ್ನು ಪಡ್ಕೊಂಡಿದ್ದಾರೋ ಅಂತಹ ಕಾಂಟ್ರಾಕ್ಟರ್ಗಳಿಗೆ ಗುತ್ತಿಗೆದಾರರಿಗೆ ಸಿಎಂ ವಾರ್ನನ್ನು ಮಾಡಿದ್ದಾರೆ, ಎಚ್ಚರಿಕೆಯನ್ನು ಕೊಟ್ಟಿರುವಂತಹದ್ದು. ಲಂಚ ನೀಡುವುದು, ಲಂಚ ಪಡೆಯುವುದು ಅಪರಾಧ. ಲಂಚ ನೀಡೋದು, ಲಂಚ ಪಡೆಯೋದು ಇದು ಅಕ್ಷಮ್ಯ ಅಪರಾಧ. ಗುತ್ತಿಗೆದಾರರು ನಿಮ್ಮ ಆಟಾಟೋಪಕ್ಕೆ ಬ್ರೇಕ್ ಹಾಕಿ, ನೀವೇ ಸ್ವಯಂ ನಿಮ್ಮನ್ನು ತಿದ್ಕೊಳ್ಳಿ, ಇಲ್ಲ ಅಂದರೆ ಸರ್ಕಾರ ಕ್ರಮ ಕೈಗೊಳ್ಳುತ್ತೆ ಎನ್ನುವಂಥ ಅರ್ಥದಲ್ಲಿ ವಾರ್ನ್ ಕೊಟ್ಟಿರುವಂತಹದ್ದು. ಯಾರಿಗೆ ದೂರು ಕೊಟ್ಟರೂ ಐ ಡೋಂಟ್ ಕೇರ್ ಎಂದ ಸಿಎಂ ಸಿದ್ದರಾಮಯ್ಯ. ನೋಡಿ, ಗುತ್ತಿಗೆದಾರರ ವಿಚಾರದಲ್ಲಿ ಸಾಕಷ್ಟು ಬಾರಿ ವರದಿಯಾಗಿರ್ತಕ್ಕಂಥ ಕೆಲ ಘಟನೆಗಳು ಲಂಚ ಅಲ್ಟಿಮೇಟ್ ಲಂಚ ಇರುತ್ತೆ. ಅದು ಎಲ್ಲ ಗುತ್ತಿಗೆದಾರರಿಗೂ ಕೂಡ ಈ ಮಾತು ಅನ್ವಯಿಸೋದಿಲ್ಲ. ಗುತ್ತಿಗೆದಾರರು ಲಂಚ ಕೊಟ್ಟು ಕಾಂಟ್ರಾಕ್ಟನ್ನು ಪಡ್ಕೋತಾರೆ, ಕಾಂಟ್ರಾಕ್ಟ್ ಪಡೆದ ನಂತರವೂ ಕೂಡ ಮಧ್ಯವರ್ತಿಗಳಿಗೆ ಲಂಚ ಕೊಡ್ತಾರೆ. ಈ ಲಂಚ ಎನ್ನುವಂತಹದ್ದು ಕಾನೂನಿನ ದೃಷ್ಟಿಯಲ್ಲಿ ಅಕ್ಷಮ್ಯ ಅಪರಾಧ, ಅಫೆನ್ಸ್ ಅದು. ಹಾಗಾಗಿ ಸಿಎಂ ಸಿದ್ದರಾಮಯ್ಯ ಈಗ ವಾರ್ನ್ ಮಾಡಿದ್ದಾರೆ. ನೀವು ರಾಹುಲ್ ಗಾಂಧಿಗೆ ಬೇಕಾದರೂ ದೂರು ಕೊಡಿ ಅಥವಾ AICC ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ಅವರಿಗೆ ಬೇಕಾದರೂ ದೂರು ಕೊಡಿ, ವಿ ಡೋಂಟ್ ಕೇರ್. ನೀವು ಲಂಚ ಪಡೆದುಕೊಳ್ಳುವಂತಹ ಕಾಂಟ್ರಾಕ್ಟರ್ಗಳಾಗಿದ್ದರೆ ನಿಮಗೆ ನಾವು ಎಚ್ಚರಿಕೆಯನ್ನು ಕೊಡ್ತಾ ಇದ್ದೀವಿ, ತಕ್ಷಣ ಸ್ವಯಂ ನಿಮ್ಮನ್ನು ನೀವು ತಿದ್ಕೊಳ್ಳಿ ಅಂತ ಹೇಳಿ ಈಗ ಸಿಎಂ ಸಿದ್ದರಾಮಯ್ಯ ಗುತ್ತಿಗೆದಾರರ ವಿರುದ್ಧ ಗರಂ ಆಗಿ ಆಕ್ರೋಶಿತರಾಗಿ ಮಾತನಾಡಿದ್ದಾರೆ. ಅವರು ಹೇಳಿದ ರೀತಿಯಲ್ಲಿ ಅವ್ರು ಏನಂತ ಕೇಳಿದ್ರು ಅಂತಂದರೆ 30,000 ಬಾಕಿ ಇದೆ, 15,000 ಕೊಟ್ಟುಬಿಡಿ ಏಪ್ರಿಲ್ ತಿಂಗಳಲ್ಲಿ. ಎಲ್ಲ ಆಗದಿದ್ದ ಕೆಲಸ ಎಷ್ಟು ಸಾಧ್ಯನೋ ಅಷ್ಟು ಕೊಡ್ತೀವಿ ಅಂತೀವಿ. ಬಟ್ ನಮ್ಮ ಹಣಕಾಸಿನ ಪರಿಸ್ಥಿತಿ ನೋಡ್ಕೊಂಡು ಕೊಡಬೇಕಾಗ್ತದೆ. ಬಾಕಿ ಎಲ್ಲ ಉಳ್ಕೊಂಡದ್ದು ಯಾರಿಂದ? ಇವರು ವಿರೋಧ ಮಾಡೋರ ಹಣ ಹಿಡಿದವರು ಕೂಡ ಒಪ್ಪಿಗೆ ಕೊಟ್ಟು, ಒಪ್ಪಿಗೆ ಇಲ್ಲದವರು ಕೂಡ ಟೆಂಡರ್ ಕರೆದ ಟೆಂಡರ್ನಲ್ಲಿ ಯಾಕೆ ಪಾರ್ಟಿಸಿಪೇಟ್? ಬಜೆಟ್ನಲ್ಲಿ ಹಣ ಹಿಡಿದೇನೆ ಟೆಂಡರ್ ಕರೆದುಬಿಟ್ಟು ಗುತ್ತಿಗೆದಾರರು ಪಾರ್ಟಿಸಿಪೇಟ್ ಮಾಡಿ ಅದು ಅಂತಿಮ ಮಾಡಿಬಿಟ್ರು, ಕೆಲಸ ಶುರು ಮಾಡಿಬಿಟ್ರು. ಪೆಂಡಿಂಗ್ ಬಿಲ್ಸ್ಗಳು ಜಾಸ್ತಿ ಆಗೋದು. ನಾವು ಹೊಣೆನ ಅದಕ್ಕೆ? ನಮಗೆ ಕೊಡಬಾರ್ದು ಅಂತಲ್ಲ, ಹಣಕಾಸಿನ ಪರಿಸ್ಥಿತಿ ನೋಡ್ಕೊಂಡು ಕೊಡ್ತೀವಿ.
ಈ ಲಂಚ ತಗೊಳ್ಳೋನು ಅಪರಾಧಿ ಅಲ್ಲ, ಲಂಚ ಕೊಡೋನು ಅಪರಾಧಿನೇ ಅಲ್ವಾ? ಕಮಿಷನ್ ಯಾರು ಕೊಡಬಾರ್ದು, ನಾವು ತಗೊಳ್ಳಲ್ಲ ಯಾರು. ನಾನು ಇವತ್ತಿನವರಿಗೆ ಪರ್ಸೆಂಟೇಜ್ ಆಗಲಿ ಬಿಲ್ ಹಣ ಬಿಡುಗಡೆ ಮಾಡೋಕ್ಕಾಗಲಿ ಇವತ್ತಿನವರೆಗೆ ದುಡ್ಡು ಕೇಳಿದೆ. ಏಪ್ರಿಲ್ ನಲ್ಲಿ ಕೊಡೋಣಪ್ಪ ಅಂತ ಹೇಳಿದ್ದೀನಿ ಹೊರತು